ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ ಅಲ್ಲಿ ನೋಡು, ಸೇವಂತಿ ಬರ್ತಿದ್ದಾಳೆ. ಸೊಸೆ ಅತ್ತೆ, ನನ್ನ ಮೊಮ್ಮಗಳೇ ಹೇಳಿದ್ಲು ನೀನ್ ಇಷ್ಟಪಟ್ಟೆ ಅಂತ ನಾನೀ ಫಂಕ್ಷನ್ಗೆ ಒಪ್ಕೊಂಡೆ. ಆದ್ರೆ ಈ ನಿನ್ನ ಸೊಸೆ ಬೆಳಿಗ್ಗೆ ಓದೋಳು ಈಗ ಬರ್ತಿದ್ದಾಳೆ. ಎಲ್ಲಿ ಹೋಗಿದ್ಲು, ಯಾಕೆ ಹೋಗಿದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಕೈಯಲ್ಲೊಂದು ಡಬ್ಬ ಬೇರೆ ಹಿಡ್ಕೊಂಡು ಬಂದಿದ್ದಾಳೆ. ಅದೇನು ಅಂತ ಕೇಳು. ಏ ಸೇವಂತಿ, ಅಜ್ಜಿ ನಿನ್ನೆ ಕೇಳ್ತಾ ಇರೋದು, ಕೈಲೇನದು? ಅನು, ಅವಳೇನಾದ್ರೂ ಮಾಡ್ಕೊಳ್ಳಿ, ನಮಗದು ಬೇಕಾಗಿಲ್ಲ. ನೋಡು, ನೀನ್ ಹೆಂಗಾದ್ರೂ ಹಾಳಾಗೋಗು, ನನಗದು ಬೇಕಾಗಿಲ್ಲ. ಆದ್ರೆ ನನ್ ಸೊಸೆಗೆ ಈ ಮನೇಲಿ ನೀನ್ ಸೊಸೆ ಆಗಿರ್ಬೇಕು ಅಂದ್ರೆ ಕೆಲವು ನಿಯಮಗಳಿದೆ, ಅದನ್ನ ಪಾಲಿಸ್ಬೇಕು. ಏನು, ನಿನ್ಗಿಷ್ಟ ಬಂದಾಗ ಹೋಗ್ತೀಯಾ, ಇಷ್ಟ ಬಂದಂಗ್ ಬರ್ತೀಯಾ? ಇದನ್ನೇನ್ ಧರ್ಮಕ್ಷೇತ್ರ ಅಂತ ತಿಳ್ಕೊಂಡಿದ್ಯಾ? ಏಯ್, ಸಂಸಾರಸ್ಥರು ವಾಸ ಮಾಡ್ತಿರೋ ಮನೆ ಇದು, ತಿಳ್ಕೋ. ಅತ್ತೆ, ಪಾಪ ಅತ್ತೆ ಸೇವಂತಿ, ಇಷ್ಟು ದಿನ ಅವಳು ಎಲ್ಲೂ ಹೋಗಿರ್ಲಿಲ್ಲ. ಆನಿವರ್ಸರಿ ಅಲ್ವಾ, ಅದಕ್ಕೆ ಗಿಫ್ಟ್ ತರೋಕೆ ಅಂತ ಹೋಗಿದ್ಲು. ನನ್ಗೆ ಹೇಳ್ಬಿಟ್ಟೆ ಹೋಗಿದ್ದಿದ್ದವಳು. ಹಾಗಾದ್ರೆ ಈ ಮನೆಗೆ ಅಮ್ಮ ದೊಡ್ಡವರಲ್ಲ, ನೀವು ದೊಡ್ಡವರಾ? ಅಲ್ಲ ಅದ್ಕೆ ನಿಮ್ಮ ಹತ್ರ ಹೇಳ್ಬಿಟ್ಟೋದ್ರೆ ಸಾಕ, ಅಮ್ಮನ ಹತ್ರ ಹೇಳ್ಬೇಕು ಅನ್ನೋದಿಲ್ವಾ? ಯಶೋದ, ಬಾಯಿಗೆ ಬಂದಾಗ ಮಾತಾಡ್ಬೇಡ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಈ ಮನೆಯಲ್ಲಿ ಅಮ್ಮನಿಗೆ ಎಷ್ಟು ಗೌರವ, ಮರ್ಯಾದೆ, ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನ್ನ ಹೆಂಡತಿ ಕಲ್ಪನನ್ಗೂ ಇದೆ. ಅದೇಗ್ ಮಾವ, ಗರ್ಭಗುಡಿಲಿರೋ ದೇವ್ರು, ಮೆರವಣಿಗೆ ಮಾಡೋ ಮೂರ್ತಿ ಎರಡೂ ಒಂದೇನಾ? ಏನೋ ಮಾತಾಡ್ಬೇಕು ಅಂತ ಮಾತಾಡಿ ಈ ಮನೆನ ಒಡೆಯೋಕ್ ನೋಡ್ಬೇಡ. ಅಜ್ಜಿ ಮತ್ತೆ ಅತ್ತೆ ಒಟ್ಟಾಗಿದ್ದಾರೆ, ಅದಕ್ಕೆ ಕಲ್ಲು ಹಾಕ್ಬೇಡ. ಅಜ್ಜಿ ಕೇಳಿಸ್ಕೊಂಡ್ರಾ? ನಾನು ಈ ಮನೆ ಒಡೆಯಕ್ ಬಂದಿದ್ದೀನಂತೆ. ಏನೋ ಈ ಸೇವಂತಿನೇ ಈ ಮನೆನ ನಂದನವನ ಮಾಡಕ್ ಬಂದಿದ್ದಾಳಂತೆ. ನೋಡು ಸೇವಂತಿ, ನಾನೀ ಮನೆ ಮೊಮ್ಮಗಳು, ನೆನ್ಪಿರ್ಲಿ. ನೀನ್ ಈ ಮನೆ ಮೊಮ್ಮಗಳಲ್ಲ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಮಾತಾಡುವಾಗ ಸ್ವಲ್ಪ ಗಮನ ಇದ್ರೆ ಒಳ್ಳೇದು. ಏನದು ಕಿವಿ ಹತ್ರ ಗುಸು ಗುಸು? ನನ್ನ ಮೊಮ್ಮಗಳನ್ನ ಹೆದರಿಸ್ತಾ ಇದ್ಯಾ? ಹ, ನನ್ನ ಮೊಮ್ಮಗನ ಬುಟ್ಟಿಗೆ ಹಾಕೊಂಡು ಬೆಕ್ಕಿನ ತರ ಈ ಮನೆಗೆ ಬಂದು ಸೇರ್ಕೊಂಡೆ. ನಿನ್ನ ಹಾಗೆ ಬುಟ್ಟಿಗೆ ಹಾಕೊಳ್ಳೋ ಬುದ್ಧಿ ನನ್ನ ಮೊಮ್ಮಗಳಿಗಿಲ್ಲ. ನಿನಗೆ ಹೇಳಿ ಏನ್ ಪ್ರಯೋಜನ? ನಿನ್ನ ಮಾತು ಕಟ್ಕೊಂಡು ಕುಣಿತಾ ಇದ್ದಾನಲ್ಲ ಅವನನ್ನ. ಅಮ್ಮ ಪ್ಲೀಸ್, ಯಾಕಮ್ಮ ಪಾಪ ಸುಮ್ನೆ ಅವಳ ಮೇಲೆ ಕೂಗಾಡ್ತಾ ಇದೆಯಾ? ನೋಡು, ನಮ್ಮೆಲ್ರಿಗೂ ಇಷ್ಟ ಇದೆಯೋ ಇಲ್ವೋ, ಅರ್ಜುನ್ ಅವಳನ್ನ ಇಷ್ಟಪಟ್ಟು ಅವಳು ಕುತ್ತಿಗೆ ತಾಳಿ ಕಟ್ಟಿದ್ದಾನೆ. ನಮ್ಮ ಮಗನ ಸಂತೋಷಕ್ಕೋಸ್ಕರನಾದ್ರೂ ಸೇವಂತಿನ ನಮ್ಮ ಮನೆ ಸೊಸೆ ಅಂತ ಒಪ್ಕೋಬೇಕು.
ಹೌದಪ್ಪ, ನಾನು ಅದನ್ನೇ ಗಮನದಲ್ಲಿಟ್ಕೊಂಡು ಮಾತಾಡ್ತಿದ್ದೀನಿ. ಈ ನಿನ್ನ ಹೆಂಡತಿ ಸೊಸೆ ಇದ್ದಾಳಲ್ಲ, ಬೆಳಿಗ್ಗೆ ಹೋದೋಳು ಇವಾಗ ಬರ್ತಾ ಇದ್ದಾಳೆ. ಎಲ್ಲಿ ಹೋಗಿದ್ಲು, ಯಾಕೆ ಹೋಗಿದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಇವಳು ಇದೇ ರೀತಿ ನಡ್ಕೊಂಡ್ರೆ ಮನೇಲಿರೋರೆಲ್ಲ ಅದನ್ನೇ ಕಲಿತಾರೆ ತಾನೆ. ನೋಡಿ ಜನ ಏನಂತಾರೆ, ಆಡ್ಕೊಂಡು ನಗೋದಿಲ್ವಾ? ಅದಕ್ಕೆ ಕೇಳಿದೆ. ನೋಡು, ನಾನು ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಹೇಳ್ಬಿಡು, ನಾನು ರೂಮ್ ಬಿಟ್ಟು ಆಚೆ ಬರಲ್ಲ. ರೂಮಲ್ಲೇ ಇರ್ತೀನಿ. ನೀನಿರೋವರೆಗೂ ಆಮ್ಲಿನೋ ಗಂಜಿನೋ ಕುಡ್ಕೊಂಡು ಬದುಕಿರ್ತೀನಿ. ಏನ್ ಮಾತು ಅಂತ ಆಡ್ತೀಯಮ್ಮ? ಒಂದು ವೇಳೆ ನಾನೇನಾದ್ರೂ ಸತ್ರೆ ನಿನ್ ಕೈಲಾದ್ರೆ ಕಾರ್ಯ ಮಾಡು, ಇಲ್ಲ ಅಂದ್ರೆ ನನ್ ದೇಹ ತಗೊಂಡೋಗಿ ಯಾವ್ದಾರು ನದಿಗೆ ಎಸ್ಬಿಡು. ಕರ್ಮ. ಅತ್ತೆ, ಏನತ್ತೆ ಇದು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಯಾಕಮ್ಮ ಎಲ್ಲ ಮಾತನ್ನು ತಪ್ಪಾಗಿ ತಿಳ್ಕೊಂಡು ಅಪಾರ್ಥ ಮಾಡ್ಕೊಂತೀರಾ? ಏನ್ ಕೇಳ್ದೆ ನಾನು? ಏನ್ ಸಮಸ್ಯೆ ಅಂತ ಕೇಳ್ದೆ, ಅದು ದೊಡ್ಡ ತಪ್ಪ. ಆಯ್ತು, ಇನ್ಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಏನೂ ಕೇಳಲ್ಲ. ಮನೇಲಂತೂ ನೆಮ್ಮದಿಲ್ಲ, ಆಫೀಸ್ಗಾದ್ರೂ ಹೋಗ್ತೀನಿ. ರೀ, ಊಟ ಮಾಡ್ಕೊಂಡು ಹೋಗಿ. ಬೇಡಮ್ಮ, ಎಲ್ಲರೂ ಸೇರಿ ಹೊಟ್ಟೆ ತುಂಬಿಸ್ತಾರಲ್ಲ, ತುಂಬೋಯ್ತು. ರೀ ಸೊಸೆ, ಅತ್ತೆ, ಕೇಳಿಸ್ಕೊಂಡ್ಯಾ ನನ್ನ ಮಗ ಹೇಗ್ ಮಾತಾಡ್ಬಿಟ್ಟು ಹೋದ ಅಂತ? ಇಷ್ಟು ವರ್ಷ ಯಾವತ್ತೂ ಅವನು ನನ್ ಮುಂದೆ ಈ ರೀತಿ ಮಾತಾಡಿಲ್ಲ. ಇದಕ್ಕೆಲ್ಲ ಕಾರಣ ಇದೆ, ಬಂದಿದ್ದಾಳ ನನ್ನ ಮನೆಗೆ. ಅತ್ತೆ, ಪಾಪ ನನ್ ಮಗ ಊಟನೂ ಮಾಡದೆ ಆಫೀಸ್ಗೆ ಹೋದ. ಈಗ ನಿಂಗೆ ತೃಪ್ತಿ ಆಯ್ತಾ? ಹೋಗಿ ಹೊಟ್ಟೆ ತುಂಬಾ ಹಾಲು ಕುಡಿ. ಅಯ್ಯೋ ಅತ್ತೆ, ಸೇವಂತಿ. ಅಯ್ಯೋ ಅಜ್ಜಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಬೇರೆಯವ್ರ ಮನಸ್ಸಿಗೆ ನೋವು ಮಾಡಿ ಸಂತೋಷ ಪಡೋಷ್ಟು ಕೀಳ್ಮಟ್ಟದವಳಲ್ಲ. ಈಗ ನಿಮ್ಗೇನ್ ಬೇಕು ಹೇಳಿ? ಬೇಡಮ್ಮ, ನನ್ಗೇನು ಬೇಡ. ನಿನ್ಗಿಷ್ಟ ಬಂದಂಗಿರು. ನಾನ್ ಯಾಕೆ ಮಾತಾಡಿ ಕೆಟ್ಟೋಳಾಗ್ಲಿ? ಅತ್ತೆ, ಸೇವಂತಿ ಇನ್ನು ಚಿಕ್ಕ ಹುಡುಗಿ, ಅವಳ ಹತ್ರ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ಅದ್ಕೆ ಈಗ ಅಮ್ಮ ಏನ್ ತಪ್ಪಾಗಿ ಮಾತಾಡಿದ್ರು, ಎಲ್ಲಿ ಹೋಗಿದ್ಲು ಅಂತ ಕೇಳಿದ್ರು, ಅಷ್ಟೇ ತಾನೇ? ಅದ್ ತಪ್ಪಾ? ನಾನು ಹೇಳೋದಕ್ಕೂ ಮುಂಚೆನೆ ಅಜ್ಜಿ ಏನೇನೋ ಮಾತಾಡ್ತಾ ಇದ್ದಾರೆ. ನಮ್ ವೆಡ್ಡಿಂಗ್ ಆನಿವರ್ಸರಿ ದಿವಸ ಅರ್ಜುನ್ ಸರ್ಗೆ ಏನಾದ್ರೂ ಗಿಫ್ಟ್ ಕೊಡೋಣ ಅಂತ ತಗೊಂಡ್ ಬರಕ್ ಹೋಗಿದ್ದೆ. ಪರವಾಗಿಲ್ವೇ, ನಮ್ಮನೆ ದುಡ್ಡೇ ತಗೊಂಡೋಗಿ ನಿನ್ ಗಂಡಂಗೆ ಗಿಫ್ಟ್ ತಗೊಂಡ್ ಬಂದ. ಆಹಾ, ಹೀಗೆಲ್ಲ ಮಾಡಿ ನಿನ್ ಗಂಡನ ಚೆನ್ನಾಗಿ ಬುಟ್ಟಿಗೆ ಹಾಕು. ಅತ್ತೆ, ನೀವು ಹೀಗೆಲ್ಲ ಮಾತಾಡ್ಬೋದಾ? ಯಾಕೋ ನನಗ್ ಸ್ವಲ್ಪನೂ ಇದು ಸರಿ ಅನ್ನಿಸ್ತಿಲ್ಲ. ಸೊಸೆ, ಹಾ, ನಾನ್ ಮಾತಾಡಿದ್ರೆ ಚೆನ್ನಾಗಿರೋಲ್ಲ. ನೀನ್ ಸೊಸೆ ಅಂತ ಅನ್ಸ್ಕೊಂಡಿದ್ದಾಳಲ್ಲ, ಅವಳು ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಸರಿ, ಏನ್ ಮಾಡೋದು? ಅತ್ತೆ ಸೊಸೆ ಇಬ್ರು ಒಟ್ಟಾಗಿದ್ದೀರಾ, ನಾನೇನ್ ಮಾಡ್ಲಿ? ಅತ್ತೆ, ಸೇವಂತಿ, ನೀನ್ ಮೇಲ್ ಹೋಗು. ಹೋಗು. ಏಯ್, ನಿಂತ್ಕೊಳೆ. ಯಾಕದ್ಕೆ ಅವಳ ಮೇಲೋಗು ಅಂತ ಹೇಳ್ತಿದ್ದೀರಾ? ಅಮ್ಮ ಕೇಳಿದ ಪ್ರಶ್ನೆಗೆ ಅವಳು ಇನ್ನೂ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಅವಳನ್ನ ಕಾಪಾಡೋದಕ್ ನೋಡ್ತಿದ್ದೀರಾ ಅಲ್ವಾ? ಮತ್ತೆ ಅತ್ತೆ ಸೊಸೆ ಇಬ್ರು ಒಂದಾಗಿದ್ದಾರೆ. ಈ ಮನೆ ನನ್ಗೇನಿದೆ ಬೆಲೆ? ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಇನ್ನು ಏನಾಗ್ಬೇಕು? ನೋಡು, ನನ್ನ ಮೊಮ್ಮಗಳು ನೋಡು, ಎಲ್ಲ ಕಳ್ಕೊಂಡು ಹೇಗ್ ನಿಂತಿದ್ದಾಳೆ. ಇತ್ತೀಚಿಗೆ ಬಂದವಳು ನಮ್ಮನೆ ದುಡ್ಡೆ ತಗೊಂಡೋಗಿ ಆಚೆ ಕಡೆ ಚೆನ್ನಾಗಿ ಖರ್ಚು ಮಾಡ್ಕೊಂಡು ಮೆರ್ಕೊಂಡು ಬರ್ತಿದ್ದಾಳೆ. ಇನ್ನೇನಾಗ್ಬೇಕು ಹೇಳು? ಅಜ್ಜಿ, ನಾನು ಗಿಫ್ಟ್ ತಗೊಳ್ಳೋದಕ್ಕೆ ಮನೇಲೋ ಅಥವಾ ಅರ್ಜುನ್ ಸರ್ ಹತ್ರನೋ ದುಡ್ಡು ತಗೊಂಡಿಲ್ಲ. ನಾನು ಮುಂಚೆ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲಿ ಈಗಲೂ ಅಕೌಂಟ್ಸ್ ನೋಡ್ಕೋತಾ ಇದ್ದೀನಿ.
ಅದ್ರಲ್ಲಿ ಬಂದಿದ್ದ ದುಡ್ಡಿಂದ ಅರ್ಜುನ್ ಸರ್ಗೆ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಇದನ್ನೆಲ್ಲ ನಂಬೋದಿಕ್ಕೆ ನಾವೆಲ್ಲ ಏನ್ ಮುಟ್ಟಾಳ್ರ? ಹಾಗಾದ್ರೆ ಈ ಗಿಫ್ಟ್ ಅಲ್ಲಿ ಅದೇನಿದೆ ಅಂತ ತೋರ್ಸು. ಚಿಕ್ಕಿ ಅವಳಿನೇನ್ ತಗೊಂಡಿರ್ತಾಳೆ? ಅರ್ಜುನ್ ಮಾವನ್ಗೆ ಒಂದ್ ಬ್ರಾಸ್ಲೆಟು ಅಥವಾ ಡೈಮಂಡ್ ರಿಂಗ್ ತಗೊಂಡಿರ್ತಾಳೆ. ಪಾಪ ಅನ್ನು ಅವತ್ ನಿಮ್ ರೂಮಿಗೆ ಬಂದಾಗ ಎಲ್ರೂ ಸೇರ್ಕೊಂಡು ಅವಳ ಕಳ್ಳಿ ಅಂತ ಹೇಳಿದ್ರೆ, ಇವತ್ ನೀನ್ ಮಾಡಿದೇನು? ಯಶೋದ, ಮತ್ತಿನ್ನೇನದ್ಕೆ ಅವಳು ಕಳ್ತನ ಮಾಡಿಲ್ಲ ಅಂದ್ಮೇಲೆ ಅವಳಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಯಶೋದ, ಕಲ್ಪನಾ ನೋಡಿ ಅತ್ತೆ, ನನ್ ಸೊಸೆನೆ ಕಳ್ಳಿ ಅಂತಿದ್ದಾಳೆ. ಯಶೋದ, ಈಗಿನ ಕಾಲದ ಸೊಸೆ ಅಂದ್ರು ಅತ್ತೆ ಮಾವನ್ನ ಜೊತೆಲಿಟ್ಕೊಳಕ್ಕೆ ಯೋಚನೆ ಮಾಡ್ತಾರೆ. ಅಂತಾದ್ರಲ್ಲಿ ನಿನ್ನ ನಿನ್ ಕುಟುಂಬದವ್ರನ್ನ ನಾನ್ ಸಾಕ್ತಾ ಇದ್ದೀನಿ, ಅದನ್ನ ನೆನ್ಪಿಟ್ಕೋ. ಈ ಮನೇಲಿ ನಿನ್ ಸ್ಥಾನ ಏನು ಅನ್ನೋದನ್ನ ತಿಳ್ಕೊಂಡ್ ಮಾತಾಡು. ಸೊಸೆ, ನನ್ನ ಕಣ್ಣು ಮುಂದೆನೆ ನನ್ ಮಗಳು ಗೊಡ್ದಿದ್ದಲ್ದಲೆ ಈಗ ಇವಳನ್ನ ಬಾಯಿ ಬಂದಾಗ ಮಾತಾಡ್ತಾ ಇದೀಯ ನೀನು? ಹೌದು ಅತ್ತೆ, ನಾನ್ ನಿಮ್ ಸೊಸೆನೆ, ಆದ್ರೆ ದಡ್ಡಿ ಅಲ್ಲ. ನಾನು ಒಳ್ಳೆ ಮನೆತನದಿಂದ ಬಂದಿರೋಳು. ನೋಡಿ ಅತ್ತೆ, ನೀವು ನನಗೇನ್ ಬೇಕಾದ್ರೂ ಅನ್ನಿ, ಸಹಿಸ್ಕೋತೀನಿ. ಆದ್ರೆ ನನ್ ಸೊಸೆನ ಬೇರೆ ಯಾರಾದ್ರೂ ಏನಾದ್ರೂ ಅಂದ್ರೆ ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಅತ್ತೆ. ಅವಳು ನಮ್ಮನೆ ಸೊಸೆ ಅತ್ತೆ. ನಮ್ಮನೆ ಸೊಸೆ ಕಣ್ಣೀರ್ ಹಾಕಿದ್ರೆ ಖಂಡಿತ ಅದು ನಮ್ಮನೆಗ್ ಶ್ರೇಯಸ್ಸಲ್ಲ, ನಮ್ಮನೆಗ್ ಒಳ್ಳೇದಾಗಲ್ಲ. ಅದ್ಕೆ ನೀವ್ ನನ್ ಹೊಡ್ದಿದ್ದು ಪರವಾಗಿಲ್ಲ, ಆದ್ರೆ ಇವಳಿಗೋಸ್ಕರ ಓಡಿದ್ರಲ್ಲ, ಅದು ನನ್ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ಸರಿ ಅದ್ಕೆ ಅವಳು ಅದ್ರಲ್ಲಿ ಏನಿಟ್ಟಿದ್ದಾಳೆ ಅಂತ ತೋರ್ಸಕ್ ಹೇಳಿ. ಅದ್ ನೋಡಿದ್ಮೇಲೆ ಅದನ್ನ ಅವಳು ದುಡ್ಡಲ್ಲಿ ತಗೊಂಡ್ಲಾ ಅಥವಾ ಈ ಮನೆಗ್ ಸಂಬಂಧಪಟ್ಟಿದ್ದ ದುಡ್ಡಲ್ಲಿ ತಗೊಂಡ್ಲಾ ಅಂತ ಗೊತ್ತಾಗುತ್ತೆ. ಯಾಕೆ ಯಶೋದ, ಈಗ ನಿನಗ್ ಕೊಟ್ಟಿದ್ ಸಾಕಾಗ್ಲಿಲ್ವಾ? ಅದನ್ನ ನೋಡಿ ನಿನ್ಗೇನಾಗ್ಬೇಕಾಗಿದೆ? ಸೊಸೆ, ಅದರಲ್ಲಿ ಏನಿದೆ ಅಂತ ತೋರ್ಸೋದಿಕ್ಕೆ ಅವಳಿಗೇನ್ ಕಷ್ಟ? ಅಯ್ಯೋ ಅಜ್ಜಿ, ಈ ಗಿಫ್ಟ್ ನ ಅರ್ಜುನ್ ಸರ್ಗೆ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ತಗೊಂಡ್ ಬಂದಿದ್ದೀನಿ. ಓಹೋ, ಸರ್ಪ್ರೈಸಾ? ಅದು ಸರಿ ಬಿಡು. ಈ ಮನೆಗೆ ನೀನ್ ಸರ್ಪ್ರೈಸ್ ಆಗಿ ತಾನೇ ಬಂದಿದ್ದು. ಹೋಗೋಗು, ಕೊಡೋಗು. ಏಯ್, ನಿಂತ್ಕೊಳ್ಳೆ. ಏನಮ್ಮ ನೀನು? ಯಾರು ಏನ್ ಹೇಳಿದ್ರು ನಂಬಿಡ್ತೀಯಲ್ಲ? ಅದ್ರಲ್ಲಿ ಏನಿದೆ ಅಂತ ಮರ್ಯಾದೆಯಿಂದ ತೋರ್ಸು. ತೋರ್ಸಲ್ಲ. ಕೊಡೆ ಇಲ್ಲಿ. ಬಿಡಿ ಚಿಕ್ಕಿ. ಕೊಡೆ ಇಲ್ಲಿ. ಚಿಕ್ಕಿ ಕೊಡು ಅನ್ನಲ್ಲ. ಚಿಕ್ಕಿ ಕೊಡೆ. ಕೊಡೆ ಇಲ್ಲಿ. ಕೊಡು ಅನು. ಚಿಕ್ಕಿ ಚಿಕ್ಕಿ ಪ್ಲೀಸ್ ಕೊಡಿ. ಯಶೋದ, ಅನು ಅನು ಚಿಕ್ಕಿ ಪ್ಲೀಸ್ ಕೊಡಿ. ಚಿಕ್ಕಿ ತಗೋ. ತಗೊಳ್ಳೆ. ಕೊಡಿ ಚಿಕ್ಕಿ. ತಗೋ. ಅನು ಅನು ಕೊಡು. ಯಶೋದ, ತಗೋ ಅನು. ಅನು, ಏನ್ ಮಾಡ್ತಾ ಇದ್ದೀರಾ ನೀವು? ಅನು ಪ್ಲೀಸ್. ಅತ್ತೆ ಪ್ಲೀಸ್, ನೀವಾದ್ರೂ ಹೇಳಿ ಅತ್ತೆ, ಬೇಡ ಅಂತ ಹೇಳಿ ಅತ್ತೆ. ಅನು ಬೇಡ, ಕೊಟ್ಬಿಡು. ಚಿಕ್ಕಿ ಕೊಡಿ. ಚಿಕ್ಕಿ ಚಿಕ್ಕಿ ಕೊಡಿ ಪ್ಲೀಸ್. ಸುಮ್ನೆ ನಿಂತ್ಕೊಳೆ. ಓಪನ್ ಮಾಡಿ ನೋಡಿದ್ರೆ ಏನಾಯ್ತು? ಓಪನ್ ಮಾಡಿ ನೋಡ್ಲಿ. ಅನು, ಇದ್ರಲ್ಲಿ ಏನಿದೆ ಅಂತ ನೋಡೆ. ಅಯ್ಯೋ ಬೇಡ ಚಿಕ್ಕಿ. ಅನು ಪ್ಲೀಸ್ ಓಪನ್ ಮಾಡ್ಬೇಡ. ಅನು ಅನು ಪ್ಲೀಸ್ ಓಪನ್ ಮಾಡ್ಬೇಡ. ಅನು ಬೇಡ ಅಂತೆ ತಾನೆ. ಸುಮ್ನೆ ಇರು ಅಂತ ಹೇಳ್ದೆ ತಾನೆ.
ಚಿಕ್ಕಿ ನೋಡ್ದಿ ಸೊಸೆ, ನೀನ್ ಸೊಸೆ ನನ್ ಮೊಮ್ಮಗನ್ಗೆ ಎಂತ ಗಿಫ್ಟ್ ತಂದಿದ್ದಾಳೆ. ಪಿಂಗಾಣಿ ಕಪ್. ಯಾಕೆ ನಮ್ಮನೆ ಕಾಫಿ ಕುಡಿಯೋದಿಕ್ಕೆ ಕಪ್ಪಿರ್ಲಿಲ್ವಾ? ಸೊಸೆ, ನನಗೆ ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸ್ತಾ ಇದೆ. ನನ್ನ ಮೊಮ್ಮಗ ಅರ್ಜುನ್ ಹುಟ್ಟಾಗ ನಾನೇ ಸ್ವತಃ ಅಂಗಡಿಗೆ ಹೋಗಿ ಅವ್ನು ಊಟ ಮಾಡಕ್ಕೆ ಅಂತ ಬೆಳ್ಳಿ ತಟ್ಟೆ, ಲೋಟ, ಸ್ಪೂನು ಎಲ್ಲ ಬೆಳ್ಳಿದೆ ತಂದೆ. ಆದ್ರೆ ನಿನ್ ಸೊಸೆ ಅವಳು ಗಂಡಂಗೋಸ್ಕರ ಯಾವ್ದೋ ಮಣ್ಣಿಂದು ತಗೊಂಡ್ ಬಂದವಳೆ. ಪಾಪ ನಮ್ಮ ಅರ್ಜುನ ಇವಳನ್ ಕಟ್ಕೊಂಡು ಕಿಂತ ಸ್ಥಿತಿಗೆ ಬರ್ತಾನೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಸೇವಂತಿ, ಅಜ್ಜಿ, ಅದು ಇವರಿಬ್ರು ಕಪ್ಪಲ್ ಅಲ್ವಾ, ಅದಕ್ಕೆ ಸಿಂಬಾಲಿಕ್ ಆಗಿ ಕಪ್ ತಂದಿದ್ದಾಳೆ. ಸಿಂಬಾಲಿಕಾ? ಆ ಕಪ್ಪೇನಾದ್ರೂ ಕೈ ತಪ್ಪಿ ಕೆಳಗಡೆ ಬಿದ್ರೆ ಗೋವಿಂದ. ಅಜ್ಜಿ, ಹಾಗಂತೀರಾ? ಇದು ಕೆಳಗಡೆ ಬಿದ್ರೆ ಒಡೆದೋಗ್ಬಿಡತ್ತಾ? ಓ, ಮತ್ತೆ ಒಡೆದೋಗುತ್ತೆ. ಹೌದಾ? ಹಾ. ಅನು, ಇದು ಒಡೆಯಲ್ಲ ಕಣೆ. ಚಿಕ್ಕಿ, ಈಗ ತಾನೇ ಅಜ್ಜಿ ಒಡೆದೋಗುತ್ತೆ ಅಂತ ಹೇಳಿದ್ರು. ಹೌದಾ? ಅನು, ಪ್ಲೀಸ್ ನನ್ ಮಾತ್ ಕೇಳು, ಇದು ನನ್ ಕೊಟ್ಬಿಡು. ಅನು, ಯಶೋದ, ವಾಪಸ್ ಅವಳಿಗೆ ಕೊಟ್ಬಿಡಿ. ಇರಿಯತ್ಗೆ ಇದು ಒಡೆದೋಗುತ್ತೋ ಇಲ್ವೋ ಅಂತ ಒಂದ್ಸಲಿ ಟೆಸ್ಟ್ ಮಾಡಿ ನೋಡೋಣ. ಚಿಕ್ಕಿ ಬೇಡ. ಅನು, ದಯವಿಟ್ಟು ನನ್ ಕಪ್ ನನಗ್ ಕೊಟ್ಬಿಡು. ಅಯ್ಯೋ, ಇರು ಗಿಫ್ಟ್ ಅಂತ ತಂದಿರೋದು. ಇರು ಸೇವಂತಿ, ಇದು ಒಡೆದೋಗುತ್ತೋ ಇಲ್ವೋ ಅಂತ ಒಂದ್ಸರಿ ಟೆಸ್ಟ್ ಮಾಡ್ಬಿಡೋಣ. ಅನು, ಹೇಳದ್ನಲ್ಲ ಅವಳಿಗೆ ವಾಪಸ್ ಕೊಡು ಅಂತ. ವಾಪಸ್ ಕೊಡು. ಅತ್ತೆ, ಸುಮ್ನೆ ಇರಿ ಅತ್ತೆ. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬೇಕು. ಇದನ್ನ ಒಡೆದು ಹಾಕ್ತೀನಿ. ಅನು, ಅರ್ಜುನ್ ಸರ್, 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 ನಿಮ್ ಕಪ್ಪು ಅವರು. ಅಳ್ಬೇಡ ಸೇವಂತಿ, ನಾನು ಬಂದಾಯ್ತಲ್ಲ. ಅರ್ಜುನ, ಸರಿಯಾದ ಸಮಯಕ್ಕೆ ಬಂದೆ ಕಣೋ. ಇಲ್ದೆ ಹೋಗಿದ್ರೆ ಆ ಕಪ್ಪು ಒಡೆದೋಗ್ತಿತ್ತು. ಅಷ್ಟೇ ಅಲ್ಲ, ನಮ್ ಸೇವಂತಿ ಮನ್ಸು ಒಡೆದೋಗ್ತಿತ್ತು. ಸೇವಂತಿ ನಿಮ್ ವೆಡ್ಡಿಂಗ್ ಆನಿವರ್ಸರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆ ಗಿಫ್ಟ್ ತಂದಿದ್ದಾಳೆ ಕಣೋ.
ಆದ್ರೆ ಈ ಯಶೋಧ ಅನು ಇಬ್ರು ಸೇರ್ಕೊಂಡು ಎಲ್ಲ ಹಾಳು ಮಾಡ್ಬಿಟ್ರು. ಹೆಂಡ್ತಿ, ನೀನೇ ನನಗೊಂದು ಗಿಫ್ಟು, ನೀನ್ ನನಗೋಸ್ಕರ ಇನ್ನೊಂದು ಗಿಫ್ಟ್ ಬೇರೆ ತಂದಿದ್ಯಾ?